ವತಿಯಿಂದ ನಡೆಯಲಿದೆ. ನಮ್ಮೊಂದಿಗೆ ಇವತ್ತು ವೇದಿಕೆಯಲ್ಲಿದ್ದಾರೆ ನಮ್ಮ ರಾಜ್ಯದ ಅಧ್ಯಕ್ಷರಾದ ಶ್ರೀ ಮುಖ್ಯಮಂತ್ರಿ ಚಂದ್ರು ಅವರು. ಹಾಗೆಯೇ ವೇದಿಕೆಯ ಪ್ರದರ್ಶನದ ರೀತಿಯಲ್ಲಿ ನಡೆಕೊಂಡು ಬಂದಂಥ ಚುನಾವಣೆ, ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ಘಟನೆ ನಡೆದು ಇನ್ನು ಸ್ವಲ್ಪದರಲ್ಲಿ ಮಾತ್ರ ಆ ಪಕ್ಷ ಅಧಿಕಾರಕ್ಕೆ ತಪ್ಪಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಂಥದ್ದು ನೋಡಿದ್ದೀರ. ಅಂದರೆ ಇದರ ವೈಫಲ್ಯಗಳೇನು ಅಂತಂದರೆ, ಅಭಿವೃದ್ಧಿಗಿಂತ ಸಂವಿಧಾನವನ್ನು ಉಳಿಸ್ಕೊಂಡು ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಸರ್ವರಿಗೂ ಸಮಪಾಲು ದೊರಕಿಸಬೇಕು ಅನ್ನುವ ದೃಷ್ಟಿಯಿಂದ ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆ ನಮಗೆ ರಕ್ಷಣೆ, ಅದನ್ನು ಗಾಳಿಗೆ ತೂರುವಂಥ ವಿಚಿತ್ರ ಸ್ವಾರ್ಥಕ್ಕೋಸ್ಕರ, ಕುಟುಂಬ ರಾಜಕ್ಕೋಸ್ಕರ ನಡೀತಾ ಬಂದಿರೋದು. ನಾನು ಉದಾಹರಣೆಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಹೋಗೋದು. ಆದರೆ ಬಾಯಿನಲ್ಲಿ ಎಲ್ಲ ಪಾರ್ಟಿ, ಎರಡೂ ಪಾರ್ಟಿಯವರು, ಕಾಂಗ್ರೆಸ್ ಪಾರ್ಟಿ ಆಗಲಿ ಬಿಜೆಪಿ ರಾಷ್ಟ್ರೀಯ ದೊಡ್ಡ ಪಕ್ಷಗಳು ಮಾತಾಡುವಾಗ ಎಷ್ಟು ಕಳ್ಳ ದುಡ್ಡನ್ನು ತಂದು ಎಲ್ಲರ ಜೋಬಿಗೆ ಹಾಕ್ತೀವಿ ಅಂತ ಹೇಳಿದಂಥ ಒಂದು ಪಕ್ಷ, ಕುಟುಂಬ ರಾಜಕಾರಣದಿಂದ ದೂರ ಇರಬೇಕು, ಪರಂಪರಾಗತವಾಗಿ ಅಧಿಕಾರ ಹಸ್ತಾಂತರ ಆಗ್ತಕ್ಕಂಥ ರಾಜರ ಆಳ್ವಿಕೆ ಅಲ್ಲ ಇದು ಅನ್ನೋದು ಮನಗಾಣಬೇಕು ಅಂತ ಹೇಳ್ತಾನೆ ಬಂದಿದ್ದಾರೆ. 75 ವರ್ಷಗಳ ನಂತರದಲ್ಲಿ ನೋಡಿದ್ದೀವಿ. ಇವತ್ತು ಪ್ರಧಾನಮಂತ್ರಿಗಳೇ ಪರಿವಾರ ಕುಟುಂಬದಿಂದ ದೇಶ ಅಭಿವೃದ್ಧಿ ಆಗಲ್ಲ ಅಂತ ಮಾತು ಹೇಳ್ತಿದ್ದವರು. ಸಣ್ಣ ಉದಾಹರಣೆ, JDS ಪಕ್ಷವನ್ನು ಹೊಂದಾಣಿಕೆ ಮಾಡ್ಕೊಂಡ್ರು, ಅದು ಕುಟುಂಬ ರಾಜಕಾರಣ, ಪರಿವಾರ ಅಲ್ಲ ಅಂದಾಗ ನಿಮ್ಮ ಮಾತಿಗೂ ನಡೆಗೂ ನುಡಿಗೂ ಎಷ್ಟು ವ್ಯತ್ಯಾಸ ಇದೆ. ಅಸ್ತಿತ್ವಕ್ಕೋಸ್ಕರ, ನಮ್ಮ ಅನುಕೂಲಕ್ಕೋಸ್ಕರ ನಿಮ್ಮದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಉದಾಹರಣೆ ತಗೊಂಡು ನಿಂತಿರ್ತಕ್ಕಂಥ ಅಥವಾ ಗೆದ್ದಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಬಹುತೇಕ ಜನ ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ, MLA MP, MLA MLC, ಇದು ಪರಿವಾರ ಕುಟುಂಬ ಅಲ್ವಾ? ಇದೊಂದು ಮಾತನ್ನ ಪ್ರಧಾನಮಂತ್ರಿಗಳು ಯಾಕೆ ಈ ರೀತಿಯಾಗಿ ನೀವು ಜನರಿಗೆ ಕಣ್ಣೆರಚುತ್ತಕ್ಕಂತಂದ್ರೆ, ಕಣ್ಣು ಹೊರಿಸ್ತಕ್ಕಂಥ ಕೆಲಸವನ್ನು ಮಾತಿನಲ್ಲಿ ಭಾವನಾತ್ಮಕವಾಗಿ ಮಾಡ್ತೀವಿ. ಬೇಡಿ, ನಿಮಗೊಂದು ಒಳ್ಳೆ ಹೆಸರಿದೆ, ಅಪಾರವಾದ ಗೌರವ ಇದೆ ನನಗೂ ಕೂಡ ಪ್ರಧಾನಮಂತ್ರಿ. ಆದರೆ ನಿಮ್ಮ ಪಕ್ಷವನ್ನು ಅಸ್ತಿತ್ವಗೊಳಿಸೋಕ್ಕೋಸ್ಕರ ಪಕ್ಷಕ್ಕೆ ಜೊತೆಯಾಗಿ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಬೇರೆ ಅಂಗಪಕ್ಷಗಳಿದಾವೆ, ನೀವು ಖಾಸಗಿಯಾಗಿ ರಾಜಕೀಯವಲ್ಲದೆ ಇರತಕ್ಕಂಥದ್ದು, ಅದು ನಾನು ಹೆಸರಿಟ್ಟು ಹೇಳೋದಲ್ಲ. ಅವರ ಇದಕ್ಕೋಸ್ಕರವಾಗಿ ನೀವು ಅಧಿಕಾರ ಮಾಡ್ತಕ್ಕಂಥದ್ದು, ಹುತಾತ್ಮನಾಗಬೇಕು ಅಂತ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀರಾ. ಇದ್ರ ವಿಚಾರವಾಗಿ ಕೂಡ ನಾವು ರಾಷ್ಟ್ರಾದ್ಯಂತ ಇಂಡಿಯಾ ಜೊತೆ ಅಂತಲೇ ಮಾಡ್ಕೊಂಡು ಬಂದ್ರು ಕೂಡ ಅಲ್ಲೂ ಕೂಡ ಈ ಕಾಂಗ್ರೆಸ್ನವರ ಕಿತಾಪತಿಯಿಂದ ಅದು ಕೂಡ ಸರಿಯಾಗಿ ನಡೀತಾ ಇರೋದ್ರಿಂದ ಎಲ್ಲಿ ಹೋಗ್ಬಿಡ್ತಾ ಇದ್ದೀವಿ. ಇದಕ್ಕೆ ಆಮ್ ಆದ್ಮಿ ಪಾರ್ಟಿ ಯಾತಕ್ಕೆ ಒಂದು ಉದಾಹರಣೆಯಾಗುತ್ತೆ ಅಂದರೆ, ಈಗ ಚುನಾವಣೆ ಬರ್ತಾ ಇದೆ ಫೆಬ್ರವರಿಯಲ್ಲಿ. ಕೇಜ್ರಿವಾಲ್ ಅಣ್ಣಾ ಹಜಾರ್ ಅವರ ಹೋರಾಟದಲ್ಲಿ 12-13 ವರ್ಷಗಳ ಹಿಂದೆ ನಡೆದಂಥ ಘಟನೆ ನೋಡಿದಾಗ, ಒಬ್ಬ ಸಣ್ಣ ವ್ಯಕ್ತಿ ಅಧಿಕಾರವನ್ನು ಬಿಟ್ಟು ಭ್ರಷ್ಟರಹಿತವಾದ ಸರ್ಕಾರವನ್ನು ಕೊಡಬೇಕು, ಸ್ವಚ್ಛವಾದ ಸರ್ಕಾರವನ್ನು ಕೊಡಬೇಕು, ಸರ್ವರಿಗೂ ಸಮಪಾಲು, ನಮ್ಮ ಟ್ಯಾಕ್ಸ್ ಏನು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಆ ಟ್ಯಾಕ್ಸು ಸಮರ್ಪಕವಾಗಿ ಅಭಿವೃದ್ಧಿ ಮತ್ತು ವ್ಯಕ್ತಿಗತವಾಗಿ ಎಲ್ಲರಿಗೂ ತಲುಪ್ತಾ ಇದೆಯಾ, ಕಾಣ್ತಾ ಇದ್ದೀವ, ಸಮಾನತೆಯನ್ನು ಕಾಣ್ತಿದ್ದಾವ ಅಂದಾಗ ಅವ್ರ ಕಣ್ಣಿಗೆ ಕಾಣಿಸ್ತು. ಡೆಲ್ಲಿ ನೋಡಿದ್ರು, ಇಡೀ ದೇಶ ನೋಡಿದ್ರು. ಇಲ್ಲಿ MLA ಆಗೋರು MLA ಮಕ್ಕಳು MLA ಆಗ್ತಾರೆ, MP ಆದವ್ರು MP ಮಕ್ಕಳು ಆಗ್ತಾರೆ, ಯಾವ ಪಾರ್ಟಿ ಆದರೂ. MBBS ಡಾಕ್ಟರ್ ಮಕ್ಕಳು ಡಾಕ್ಟರ್ ಓದ್ಕೊಳ್ತಕ್ಕಂಥ ಅನುಕೂಲ ಇದೆ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಓದ್ಕೊಳ್ತಕ್ಕಂಥ ಅನುಕೂಲ ಇದೆ. ನಮ್ಮಲ್ಲಿ ಗಾರೆ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ದೇಶದಲ್ಲಿ ಅವ್ರ ಮಕ್ಕಳನ್ನ ಇವತ್ತು MBBS ಓದ್ಸಕ್ಕೆ ಸಾಧ್ಯನಾ, MLA ಮಾಡಕ್ಕೆ ಸಾಧ್ಯನಾ? ಸಾಧ್ಯ. ಅಂದ್ರೆ ಅವ್ರಿಗೆ ಬುದ್ಧಿ ಇಲ್ಲ ಅಂತ. ಬುದ್ಧಿ ಇದೆ, ದುಡ್ಡಿಲ್ಲ. ಅಂದ್ರೆ ದುಡ್ಡಿಲ್ಲದೆ ಇದ್ರೆ ನಾವಿಲ್ಲಿ ಬದುಕಕ್ಕಾಗಲ್ಲ ಅನ್ನೋ ವಾತಾವರಣ ನಿರ್ಮಾಣ ಆದರೆ ಸಂವಿಧಾನಕ್ಕೆ ವಿರೋಧ ಅಲ್ವಾ? ನನಗೆ ಬದುಕುವ ಹಕ್ಕಿದೆ. ನಾನು ತಗೊಳ್ಳೋ ಒಂದು ಬೀಡಿಸ್ತೆ ತಗೋತೀನಿ, ನನ್ನ ಗಾರೆ ಕೆಲಸದವ್ರು, ಅದಕ್ಕೆ ಟ್ಯಾಕ್ಸ್ ಕಟ್ತೀನಿ, ಹಾಲು ತಗೋತೀನಿ, ಟ್ಯಾಕ್ಸ್ ಕಟ್ತೀನಿ, ಮಕ್ಕಳಿಗೆ ಫೀಸ್ ಕಟ್ತೀನಿ, ಮತ್ತೆ ಇನ್ನೇನೋ ಪುಸ್ತಕಗಳು ತಗೋತೀನಿ, ಟ್ಯಾಕ್ಸ್ ಕಟ್ತೀನಿ. ನೀವು ಅಷ್ಟೇ, ನಾವು ಅಷ್ಟೇ. ಟ್ಯಾಕ್ಸ್ ಹಣದಿಂದಲೇ ಸರ್ಕಾರ ನಡೆಯುತ್ತೆ. ಆದರೆ ಟ್ಯಾಕ್ಸ್ ಹಣವನ್ನ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ 40% ಎಲ್ಲ ಸರ್ಕಾರಗಳು ಬಂದವೆಲ್ಲ ಹೇಳ್ತಿದ್ದಾವೆ. ಕೇಂದ್ರ ಸರ್ಕಾರ ಇರ್ಬೋದು, ನಾನು ರಾಜ್ಯ ಸರ್ಕಾರವನ್ನು ಕೇಳ್ತೀನಿ. ಕಾಂಗ್ರೆಸ್ನಲ್ಲಿ ವಂಶ ಪಾರಂಪರ್ಯದ್ದು ಗೊತ್ತೇ ಇದೆ, ನೆಹರು ಕುಟುಂಬದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಣ್ಣ ಉದಾಹರಣೆ ಹೇಳಬೇಕು ಅಂತ, ಖರ್ಗೆ ಮಕ್ಕಳು, ಸಿದ್ದರಾಮಯ್ಯ ಮಕ್ಕಳು, ಡಿ.ಕೆ.ಶಿ ಸಂಬಂಧಿಕರು, ಕೃಷ್ಣಪ್ಪನ ಸಂಬಂಧಿಕರು, ರೆಡ್ಡಿ ಸಂಬಂಧಿಕರು. ಅದು ಆಗಲೇ ದೇಶದ ಪ್ರಧಾನಮಂತ್ರಿಗಳು ಹೇಳಿದಾಗೆ ಅದರದ್ದು ಹೇಳಿದೆ. JDS ವಿಚಾರ ನಿಮ್ಗೆ ಗೊತ್ತೇ ಇದೆ. ತಾತ ಮುತ್ತಾತ, ತಾತ, ಮಗ, ಮೊಮ್ಮಗ, ಸೊಸೆಯಂದಿರು, ಅಕ್ಕಂಗಿದ್ರು, ಬೀಗರು. ಅಂದ್ರೆ ಏನಾದ್ರು ಅರ್ಥ ನೀವಂತ ಹೇಳ್ತೀರಾ, ಏಕ ವ್ಯಕ್ತಿ ಏಕ ದೇಶ ಅಂತ ಒಂದು ದೇಶ ಹೇಳ್ತಾ ಇದ್ದೀರಲ್ಲ ನೀವು. ಈ ದೇಶದಲ್ಲಿ ಸಾಧ್ಯ ಇದೆಯಾ? ಫೆಡರಲ್ ಸಿಸ್ಟಮ್, ಒಕ್ಕೂಟದ ವ್ಯವಸ್ಥೆ,
ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ದೇಶ. ವಿಭಿನ್ನ ಅಂತಂದ್ರೆ ನಾನು ಹೇಳ್ತಿರೋದು ಧಾರ್ಮಿಕವಾಗಿ ವಿಭಿನ್ನವಾಗಿದ್ದೇವೆ, ಸಾಮಾಜಿಕವಾಗಿ ವಿಭಿನ್ನವಾಗಿದ್ದೇವೆ, ಶ್ರೀಮಂತಿಕೆಯಲ್ಲಿ ವಿಭಿನ್ನವಾಗಿದ್ದೇವೆ, ಭಾಷೆಗಳಲ್ಲಿ ವಿಭಿನ್ನವಾಗಿದ್ದೇವೆ, ಪದ್ಧತಿಗಳಲ್ಲಿ ವಿಭಿನ್ನವಾಗಿದ್ದೇವೆ, ನಮ್ಮ ಸಂಸ್ಕೃತಿ ಬದುಕಿನಲ್ಲಿ ವಿಭಿನ್ನವಾಗಿದ್ದಾವೆ. ಭೌಗೋಳಿಕವಾಗಿಯೂ ಕೂಡ ನಿಮ್ಮ ಮಂಗಳೂರಿನ ಜಿಯೋಗ್ರಫಿ ಮತ್ತು ಅದರ ಸಂಸ್ಕಾರವೇ ಬೇರೆ ತರ ಇದೆ, ಉತ್ತರ ಕರ್ನಾಟಕದ್ದೇ ಬೇರೆ ತರ. ಇವೆಲ್ಲವನ್ನು ಯಾಕೆ ಹೇಳ್ತಾರೆ? ಇದರಲ್ಲಿ ಇಂಥದ್ದು ದೇಶವೇ ಒಕ್ಕೂಟವಾಗಿದ್ದು ಮಾಡುವಾಗ ಒಂದು ದೇಶ, ಒಂದು ಚುನಾವಣೆ, ಒಂದು ಭಾಷೆ, ಹಿಂದಿಯನ್ನ ಹೇಳ್ತೀವಿ ಅಂತಿದ್ದೀರ. ಈ ದೇಶ ಬಹು ಭಾಷೆಗಳ ದೇಶ. ರಾಷ್ಟ್ರೀಯ ಭಾಷೆಗಳು, ಎಲ್ಲಾ ಭಾಷೆಗಳು ರಾಷ್ಟ್ರೀಯ ಭಾಷೆಗಳೇ. ಜ್ಞಾಪಕ ಸಂವಿಧಾನದಲ್ಲಿ ನೋಟ್ ಮೇಲೆ ಪ್ರಿಂಟ್ ಮಾಡಿದ್ದೀರಲ್ಲ ಇವೆಲ್ಲನೂ ಕೂಡ, ಅವೆಲ್ಲವೂ ಕೂಡ ರಾಷ್ಟ್ರೀಯವಾಗಿ ಶೆಡ್ಯೂಲ್ನಲ್ಲಿ 9ನಲ್ಲಿ ಒಪ್ಪಿರ್ತಕ್ಕಂಥ ಭಾಷೆಗಳು. ಅಂದಾಗ ನೀವು ಹಿಂದಿ ಒಂದನ್ನೇ ಏರ್ತೀವಿ ಅಂದ್ರೆ ಹೇಗಾಗುತ್ತೆ? ಅನೇಕ ಜನ ಮಾತಾಡ್ತದೆ ಸಂತೋಷ. ಹಾಗಂತ ಈ ಗ್ಲೋಬಲೈಸೇಷನ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಇದರ ವಿಧದಲ್ಲಿ ಇಂಗ್ಲಿಷ್ ಅನ್ನು ನಾವು ತಿರಸ್ಕಾರ ಮಾಡುವಾಗಿಲ್ಲ. ಹಾಗಂತ ನಮ್ಮ ಭಾಷೆ ಮಾಧ್ಯಮ ಆಗ್ಬೇಕಾ ಮತ್ತು ನಮ್ಮ ಭಾಷೆ ಮಾತಾಗ್ಬೇಕಾದ್ರು ವ್ಯವಹಾರಕ್ಕೆ ಎಷ್ಟು ನಿಲ್ಸ್ರಪ್ಪ, ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಕೂಡ ನಾವು ಯೋಚನೆ ಮಾಡಬೇಕಿಲ್ಲ. ಆ ದೃಷ್ಟಿಯಿಂದ ಕರ್ನಾಟಕದ ಕನ್ನಡ ಭಾಷೆಯು ಕೂಡ ರಾಷ್ಟ್ರೀಯ ಭಾಷೆಗಳಲ್ಲಿ ಒಂದು. ನಾನು ಇನ್ನೂ ಒಂದು ಡಿಮ್ಯಾಂಡ್ ಇಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಭಾಷೆ, ಅದ್ಭುತವಾದ ಭಾಷೆ ಇದೆ ತುಳು, ಮಂಗಳೂರಿನಲ್ಲಿ ಬಹುತೇಕ ಬೇಡಿಕೆ ಇದೆ. ಸಂವಿಧಾನಾತ್ಮಕವಾಗಿ ಕೂಡ ಅದಕ್ಕೆ ಗೌರವ ಬರಬೇಕಾಗಿರೋದ್ರಿಂದ ಅದನ್ನ ಶೆಡ್ಯೂಲಿಗೆ ತನ್ನಿ ಅಂತ ಕೇಳ್ತಾ ಇದ್ದೀನಿ. ರಾಷ್ಟ್ರೀಯ ಭಾಷೆ ಖಂಡಿತವಾಗ್ಲೂ ಆಮ್ ಆದ್ಮಿ ಪಾರ್ಟಿ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೆ. ಅದಾಗಬೇಕಾದ ಕೆಲಸ. ಇಲ್ಲಿ ಬೇಕಾದಷ್ಟು ಸಿಸ್ಟರ್ ಭಾಷೆಗಳಿದ್ದಾವೆ. ಬ್ಯಾರಿ ಇದೆ, ಅರಭಾಷೆ ಇದೆ, ತುಳು ಇದೆ, ಕೊಂಕಣಿ ಇದೆ, ನಾನಾ ಥರದ ಭಾಷೆ. ಇದು ನಾನಿದೆ ಕಲಿತು. ಈಗ ನಮ್ಮ ಆಮ್ ಆದ್ಮಿ ಪಾರ್ಟಿ, ನಾನಾಗಲೇ ಹೇಳಿದೆ, 4ನೇ ಬಾರಿ ಚುನಾವಣೆಗೆ ಹೋಗ್ತಿದ್ದೀವಿ. 3 ಬಾರಿ ಮುಖ್ಯಮಂತ್ರಿಗಳಾದಂಥ ಕೇಜ್ರಿವಾಲ್ ಅವರು ರಾಷ್ಟ್ರದಲ್ಲಿ ಸೆಡ್ ಹೊಡೆದು ನಿಲ್ತಾರೆ ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಸರ್ಕಾರಕ್ಕೆ ಅನ್ನೋ ಭಯದಿಂದ ಇಲ್ಲಸಲ್ಲದ ಆರೋಪ ಮಾಡಿ ಇವರಿಗೆ ಭ್ರಷ್ಟಾಚಾರದ ಪಟ್ಟಿ ಇತ್ತು. ಬಾಂಡ್ ಚುನಾವಣಾ ಬಾಂಡ್ನಲ್ಲಿ ಅಕ್ರಮ ಸಕ್ರಮ ಮಾಡೋದು, ಅಂದ್ರೆ ಕಳ್ಳ ದುಡ್ಡನ್ನೆಲ್ಲ ಸಕ್ರಮ ಮಾಡಿ ತಮ್ಮ ಪಕ್ಷಕ್ಕೆ ಬೇರೆ ಪಕ್ಷಕ್ಕೆ ಹಂಚೋ ರೀತಿ ಮಾಡಿದ್ರು. ಅದೇ ಮುಖ್ಯ ಪ್ರಧಾನಮಂತ್ರಿಗಳು 15 ಲಕ್ಷ ರೂಪಾಯಿ ಸ್ವಿಸ್ ಬ್ಯಾಂಕ್ ನಲ್ಲಿರೋ ಎಲ್ಲ ಕಳ್ಳ ಹಣವನ್ನು ತಂದೆಯನ್ನು ತರ್ತೀನಿ 3ನೇ ಸತಿ ಆದರೂ ಕೂಡ ತರಕಾಗಿಲ್ಲ. ಆದರೆ ನಾವು ನುಡಿದಂತ ನಡೆದಂಥವ್ರು, ಇದು ಸರ್ವರಿಗೂ ಸಮಪಾಲು ಸಿಗಬೇಕು ಅನ್ನೋ ದೃಷ್ಟಿಯಿಂದ. ಆಮೇಲೆ ಹೇಳಿದ್ರು ಅಭಿವೃದ್ಧಿ ಆಗೋದಿಲ್ಲ, ಉಚಿತವಾಗಿ ಕೊಟ್ಟರೆ ಏನಾದ್ರು ಅಂತ ಒಂದು ಪ್ರಧಾನಮಂತ್ರಿ ಹೇಳಿದ್ರು. ಈಗ ಅವರದೇ ಸರ್ಕಾರಗಳು ಅಧಿಕಾರಕ್ಕೆ ಬರೋಕ್ಕೆ ಉಚಿತ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಎಲ್ಲಿಂದ ವ್ಯತ್ಯಾಸ ಇದೆ ನೋಡಿ. ಆದ್ರೆ ನಾವು ಉಚಿತ ಕೊಟ್ಟಿರೋದಕ್ಕೂ, ಕಾಂಗ್ರೆಸ್ನವ್ರು ಉಚಿತ ಕೊಟ್ಟಿರೋದಕ್ಕೂ, ಬಿಜೆಪಿಯವರು ಉಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು ವ್ಯತ್ಯಾಸ ಇದೆ. ನಮ್ಮ ಬೇಸಿಕ್ ನೀಡ್ಸ್, ಮನುಷ್ಯನಿಗೆ ಪ್ರತಿಯೊಬ್ಬ ಪ್ರಜೆಗೂ ಬದುಕುವ ಹಕ್ಕಿದೆ. ಬೇಸಿಕ್ ನೀಡ್ಸ್, ಮೂಲ ಅನುಕೂಲ ಏನು? ಕುಡಿಯುವ ನೀರು, ವಾಸಕ್ಕೆ ಯೋಗ್ಯವಾದ ಮನೆ, ಬದುಕೋದಕ್ಕೆ ಒಳ್ಳೆಯ ವಾತಾವರಣ, ಎಲ್ಲರಿಗೂ ಒಳ್ಳೆಯ ಶಿಕ್ಷಣ, ಎಲ್ಲರಿಗೂ ಒಳ್ಳೆಯ ಆರೋಗ್ಯ. ಇದು ಕನಿಷ್ಠ ಬೇಕಾಗಿರ್ತಕ್ಕಂಥ. ನಾವು 10 ವರ್ಷಗಳ ಹಿಂದೆ ಮಾಡಿ ಬಡ್ಜೆಟ್ ಅಲ್ಲಿ ದಿವಾಳಿ ಆಗುತ್ತೆ ಅಂದ್ರು ಪ್ರಧಾನಮಂತ್ರಿಗಳು. ಆಯ್ತು, ನೀವು ಮಾಡಿರ್ತಕ್ಕಂಥ ಸ್ಟೇಟ್ಗಳನ್ನೆಲ್ಲ ದಿವಾಳಿಯಾಗಿ ಸಾಲ ಮಾಡಿದ್ದೀರಿ. ಹಾಗೆ ರಾಷ್ಟ್ರೀಯ ಪಕ್ಷ ಇನ್ನೊಂದು ಕಾಂಗ್ರೆಸ್ ಸಾಲ ಮಾಡಿದೆ. ನಮ್ಮಲ್ಲಿ 1.5-2 ಲಕ್ಷ ತನಕ ಕೋಟಿ ಹಣ ಸಾಲ ಮಾಡಿ. ಡೆಲ್ಲಿಯ ಸರ್ಕಾರ 3 ಬಾರಿ ಅಧಿಕಾರ ಮಾಡಿ ಈಗ ಚುನಾವಣೆ ಬರ್ತಾ ಇದೆ. ಸರ್ಪ್ಲಸ್ ಬಡ್ಜೆಟ್ ಕೊಟ್ಟಿದೆ. 5 ಗ್ಯಾರಂಟಿಗಳನ್ನು ಕೊಟ್ಟು ಉಚಿತವಾಗಿ ಕುಡಿಯುವ ನೀರು, ಉಚಿತವಾಗಿ ಕರೆಂಟು, ಎಲ್ಲಿ ತನಕ ಓದ್ತಾರೋ ಎಲ್ಲಾ ಜಾತಿಯ ಎಲ್ಲಾ ವರ್ಗದ ಜನರಿಗೂ ವಿದ್ಯಾಭ್ಯಾಸ, ಎಲ್ಲಾ ಜಾತಿಯ ಎಲ್ಲಾ ವರ್ಗದವರಿಗೂ ಆರೋಗ್ಯ. ಅಲ್ಲಿ ಯಾರೋ ಒಬ್ಬ ಸಣ್ಣ ಕೂಲಿ ಕೆಲಸ ಮಾಡ್ತಕ್ಕಂಥ ಮಗನೂ ಕೂಡ IIT ಸೇರ್ಬೋದು, ಮೆಡಿಕಲ್ ಮಾಡ್ಬೋದು, IAS ಮಾಡ್ಬೋದು. ಈ ಎಲ್ಲವನ್ನು ವಾತಾವರಣ ಮಾಡಿಯೂ ಸರ್ಪ್ಲಸ್ ಬಡ್ಜೆಟ್ 72,000 ಕೋಟಿ ರೂಪಾಯಿ ಹೆಚ್ಚುವರಿ ಬಡ್ಜೆಟ್ ಅನ್ನು ಇಟ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ. ಅಂದಾಗ ಭ್ರಷ್ಟರಹಿತ ಸರ್ಕಾರ ಇದ್ದಾಗ, ಸ್ವಚ್ಛ ಆಡಳಿತವನ್ನು ಕೊಟ್ಟಾಗ, ಯೋಜನೆಯ ವಿಷನ್ ತಾರತಮ್ಯ ಇಲ್ಲದಿರತಕ್ಕ ಮಾಡ್ತಕ್ಕಂಥದ್ದಿದ್ದಾಗ, ಆ ಉದಾಹರಣೆಗೋಸ್ಕರ ಇವರು ರಾಷ್ಟ್ರಾದ್ಯಂತ ಸೆಟ್ ಹೊಡೆದು ನಿಲ್ತಾರೆ. ಅವ್ರ ಮೇಲೆ ಕೇಸ್ ಹಾಕಿದ್ರು ಅಬಕಾರಿ ವಿಚಾರದಲ್ಲಿ. ಹೇಳ್ತೀರ, ಪ್ರಶ್ನೆ ಕೇಳಬಹುದು. ಆದ್ರೆ ಅದರೊಳಗಡೆ 2 ವರ್ಷ ಆಯ್ತು. ಆ 7-8 ಜನನ್ನು ಜೈಲಿಗೆ ಹಾಕಿದ್ರು. ಒಂದೇ ಒಂದರಲ್ಲೂ ಒಂದು ಸಾಕ್ಷಿ ಸಿಕ್ಕಿಲ್ಲ, ಒಂದು ಪುರಾವೆ ಸಿಕ್ಕಿಲ್ಲ. ದೀರ್ಘಕಾಲ ಸಂವಿಧಾನದ ಅಡಿಯಲ್ಲಿ ಯಾರೇ ಒಬ್ಬ ವ್ಯಕ್ತಿಯನ್ನ ಅಪರಾಧಕ್ಕೋಸ್ಕರವಾಗಿ ನಿರಂತರ ಜೈಲಿಗೆ ಹಾಕ್ತಕ್ಕಂಥದ್ದು ಸೂಕ್ತವಲ್ಲ, ಸಾಧುವಲ್ಲ. ಅಪರಾಧಿತ ತೀರ್ಮಾನ ಆಗೋರು ವಾಕವಾಗಿದ್ದು ಬಿಡುಗಡೆ ಮಾಡಿದ್ದಾರೆ. ಅಷ್ಟೋ ಜನ ಬಿಡುಗಡೆ ಆಚೆ ಬಂದಿತ್ತು. ಆದ್ರೆ ನಿಮ್ಮಲ್ಲಿ ಗಣಿ ಲೋಟಿ, 50%, 40% ಗುತ್ತಿಗೆ ಲೂಟಿ, ಮೂಡ ಲೂಟಿ,
ವಾಲ್ಮೀಕಿ ಹಗರಣ ಲೂಟಿ, ಸಿಕ್ಕಿದ್ರಲ್ಲಿ ಲೂಟಿ, ಕೋವಿಡ್ನಲ್ಲಿ ಹೆಣಗಳ ಮೇಲೆ ನಿಮ್ಮ ಲೂಟಿ, ಇವೆಲ್ಲವನ್ನೂ ಇಟ್ಟುಕೊಂಡು ಕೂಡ ಮತ್ತೆ ಅದೇ ಥರದಲ್ಲಿ ಸಾರ್ವಜನಿಕರಿಗೆ ನೀವು ಬಣ್ಣ ಬಳಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಿಲ್ಲ. ಅದನ್ನೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಮಗೆ ಒಂದು ಆದೇಶ ಬಂತು, ಲೋಕಸಭಾ ಚುನಾವಣೆ ಅಥವಾ ರಾಜ್ಯ ಇದು MLA ಚುನಾವಣೆ ಬಹಳ ದೂರ ಇರೋದ್ರಿಂದ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ. ಅದು ನಮ್ಮ ಕೈನಲ್ಲಿಲ್ಲ, ಅವ್ರ ಅನುಕೂಲಕ್ಕೆ ತಕ್ಕಂತೆ ಸರ್ಕಾರಗಳು ಮಾಡ್ತವೆ, ಅದು ಬರ್ಬೋದು. ಅದೆಲ್ಲಕ್ಕಿಂತ ಮಂಗಳೂರಿಗೆ ವಿಶೇಷವಾದ ಆಸಕ್ತಿಯನ್ನು ಯಾಕೆ ವಹಿಸ್ತೇನೆ ನಾನು ಅಂತಂದ್ರೆ, ಮಹಾನಗರ ಪಾಲಿಕೆ ಬೆಂಗಳೂರದು 4 ವರ್ಷ ಆಗಿದೆ, ಮೈಸೂರದು ಸುಮಾರು ವರ್ಷ ಆಗಿದೆ, ಬೆಳಗಾಂ ಸುಮಾರು ವರ್ಷ ಆಗಿದೆ, ಮಾಡಿಲ್ಲ. ಪ್ರಜಾಪ್ರಭುತ್ವದಲ್ಲಿರೋದು ವಿಕೇಂದ್ರೀಕರಣ ಅಧಿಕಾರ ಮತ್ತು ಪ್ರತಿನಿಧಿಗಳಿಗೆ ಈಗ ಅಧಿಕಾರ ಕೊಡಬೇಕು. 4-5 ವರ್ಷದ ಪ್ರತಿನಿಧಿಗಳದೇ ಅಧಿಕಾರಿಗಳಿಂದ ಸರ್ವಾಧಿಕಾರದ ಧೋರಣೆಯಲ್ಲಿ ಎರಡೂ ಸರ್ಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಅದನ್ನು ವಿರೋಧಿಸಿ ನಾವೀಗ ಮಹಾನಗರ ಪಾಲಿಕೆಯನ್ನು ಡಿಮ್ಯಾಂಡ್ ಇಡ್ತಾ ಇದ್ವಿ. ಫೆಬ್ರವರಿ ಮುಗಿತಾ ಇದೆ, ದಯಮಾಡಿ ಯಾವುದೇ ಕಾರಣಕ್ಕೂ ತಡ ಮಾಡದೆ ಅದನ್ನು ಅನೌನ್ಸ್ ಮಾಡಿ ಚುನಾವಣೆ ಮಾಡಿ, ಕೋರ್ಟ್ ಚೀಮಾರಿ ಹಾಕೋ ತನಕ ಕಾಯಬೇಡಿ ಅಂತೇಳಿ. ನೀವೇ ಗೆಲ್ಲಿ, ಚಿಂತೆ ಇಲ್ಲ, ಯಾರಾದ್ರೂ ಗೆಲ್ಲಿ. ಆದರೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಡೆಮೋಕ್ರಸಿಗೆ ಬೆಲೆ ಕೊಡಬೇಕು ಅನ್ನೋದಾದ್ರೆ ಅವಧಿ ಮುಗಿದ ತಕ್ಷಣ ಚುನಾವಣೆ ಮಾಡಿ. ಈಗ ಡೆಲ್ಲಿಲಿ ಮಾಡ್ತೀರಾ, ಪಾರ್ಲಿಮೆಂಟ್ ಮಾಡ್ತೀರಾ, MLA ಮಾಡ್ತೀರಾ, ಇದನ್ನ ಯಾಕೆ ಮಾಡ್ತಾ ಇದ್ದೀವಿ? ನಿಮ್ಗೆ ಅನುಕೂಲ ಆಗುವಾಗ ಮಾಡ್ತೀವಿ ಅಂತಿರಲ್ಲ. ಆ ದೃಷ್ಟಿಯಿಂದ 60 ಬಹುತೇಕ ಇಲ್ಲಿನ ಸದಸ್ಯರ ಸಂಖ್ಯೆ ಇರ್ತಕ್ಕಂಥದ್ದು ಅಲ್ಲ, 2 ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಅಂತ ಇದೆ. ಅಂದಾಜು 4-4.5 ಲಕ್ಷ ಇರ್ಬೋದು. ಈಗ ನಾನಿಲ್ಲಿ ಬಂದಿರೋದು ನಮ್ಮ ಸಂಘಟನೆಲ್ಲ ಸಾಯಂಕಾಲ ಕೂತ್ಕೊಂಡು ಇನ್ನೂ ಕೂಡ ನಾನು ಸುಮಾರು ಕಡೆ ಭೇಟಿ ಮಾಡೋದಿದೆ. ಭೇಟಿ ಮಾಡಿ ನಮ್ಮದು ಎಲ್ಲೋ ಒಂದು ಕಡೆ ನೀವು ಹೊಂದಿಸ್ಬೋದು, ಇದು 2 ಪಾರ್ಟಿ ಎದುರುಗಡೆ ನೀವು ಬದುಕಕ್ಕೆ ಸಾಧ್ಯವಾಗಿದೆ ಅಂತ ಸತ್ಯ ಇದೆ, ಆಗಿದೆ. ಡೆಲ್ಲಿನಲ್ಲಿ ಬಹಳ ಮೊದಲನೇ 2012 ಏನೋ ಚುನಾವಣೆ ಗೆದ್ದು ಅಧಿಕಾರ ಮಾಡಿದ್ರು, ಮತ್ತೆ ಬಿತ್ತು. 2ನೇ ಸತಿ 70ಕ್ಕೆ 67 ಸೀಟ್ ಗೆದ್ದು, ಅದರ ನೆಕ್ಸ್ಟ್ ಟರ್ಮ್ನಲ್ಲಿ 70ಕ್ಕೆ 62 ಸೀಟ್ ಗೆದ್ದು. ಈಗಲೂ ಕೂಡ ಅವ್ರು ಎಷ್ಟೇ ಇಕ್ಕಟ್ಟು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗೆ ಪವರ್ ಕೊಟ್ಟು ಚೀಫ್ ಮಿನಿಸ್ಟರ್ಗೆ ಯಾವುದೇ ಅಧಿಕಾರ ಇಲ್ಲದಂಗೆ ಮಾಡಿದ್ರು ಕೂಡ 50ಕ್ಕಿಂತ ಹೆಚ್ಚು ಸೀಟ್ ಗೆದ್ದು ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥದ್ದು ನಂಬಿಕೆ ನನಗಿದೆ, ಅದು ಗ್ಯಾರಂಟಿ. ಅದು ಮೋಸ್ಟ್ ಪ್ರಾಬಲಿ ಈ ತಿಂಗಳ ಎಂಡಲ್ಲಿ ಚುನಾವಣೆ ನಿಂತಿದೆ. ಆ ಹಿನ್ನೆಲೆಯಲ್ಲಿ ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಮ್ಮ ತಯಾರಿಯನ್ನು ಮಾಡ್ತಕ್ಕಂಥ ಸಂಘಟಕರು ಇಲ್ಲೆಲ್ಲರೂ ಹೆಸರು ನಾನು ಹೇಳಕ್ ಹೋಗಲ್ಲ, ಇವರೆಲ್ಲರೂ ಗಟ್ಟಿಗೊಳಿಸಿ ಇನ್ನೂ ದೊಡ್ಡದು ಮಾಡಬೇಕಾಗಿದೆ. ವಿಶೇಷವಾಗಿ ಮಂಗಳೂರು ಭಾಗ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲೇ ಒಂದು ಬಹಳ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮ ಕನ್ನಡ ಇದೆಯಲ್ಲ, ಇಡೀ ಕರ್ನಾಟಕದಲ್ಲಿ ಕನ್ನಡ ಅಂದರೆ ಕನ್ನಡ ಇದು ಮಂಗಳೂರು ಕನ್ನಡ ಮತ್ತು ನಿಮ್ಮ ಯಕ್ಷಗಾನದ ಕನ್ನಡ ಅದ್ಭುತವಾದ, ಶುದ್ಧವಾದ, ವ್ಯಾಕರಣಬದ್ಧವಾದ ಕನ್ನಡ. ಅದಕ್ಕೆ ಧನ್ಯವಾದಗಳನ್ನು ನಾನು ಕನ್ನಡಿಗನಾಗಿ ಕೊಡಬೇಕಾದನ್ನ ಅಗತ್ಯ ಇದೆ. ಈಗ ಇಲ್ಲಿ ನಾನು ಈ ಸಂಘಟನೆಯಲ್ಲಿ 60 ವಾರ್ಡ್ ಜನಗಳಿಗೆ ತಿಳಿಸ್ತಕ್ಕಂಥದ್ದು ಕೋಮುವಾದವನ್ನು ಜಾಸ್ತಿ ಬಿತ್ತಿರ್ತಕ್ಕಂಥ ಜಾಗ ಆಗಿದೆ, ದಳ್ಳೂರಿ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ಕಾಣಿಸ್ತಾ ಇದ್ವಿ ಬಹಳ. ಬೇರೆ ರಾಜ್ಯಕ್ಕೆ ಹೋಲಿಸಿದಾಗ ರಾಜ್ಯದ ಬೇರೆ ಭಾಗಕ್ಕೆ ಇಲ್ಲಿ ಜಾತಿಗಳ ದ್ವೇಷ ಮತ್ತು ಧಾರ್ಮಿಕ ವಿಚಾರಗಳನ್ನು ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸಗಳೆಲ್ಲ ಜಾಸ್ತಿ ಆಗಿದೆ. ಸಾರ್ವಜನಿಕರಲ್ಲಿ, ಮತದಾರರಲ್ಲಿ ಕೇಳ್ಕೊತೀನಿ, ಯೋಗ್ಯರಾದವರನ್ನು ಆರಿಸೋದು ಮೊದಲನೇದಾಗಿಟ್ಕೊಳ್ಳಿ, ಪಕ್ಷ ಆಮೇಲೆ ನೋಡಿ. ಪಕ್ಷದಲ್ಲಿ ಯೋಗ್ಯತೆ ಇದ್ರೆ ಎಲ್ಲ ಅವ್ರನ್ನೇ ಕೆಲಸ ಚಿಂತೆ ಇಲ್ಲ. ಅಂದ್ರೆ ನೋಡಿ, ಒಂದು ಸ್ಮಾರ್ಟ್ ಸಿಟಿ ಯೋಜನೆ ಹಾಕೊಂಡಿದ್ದೀರಾ ನೀವು ಇಲ್ಲಿ ಮಾಡಬೇಕು ಅಂತ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬಂದಿದ್ದ ಹಣ ಎಷ್ಟು, ಖರ್ಚಾಗಿದ್ದೆಷ್ಟು, ಶ್ವೇತಪತ್ರ ಹೊಡೆದಿ, ಬಹುತೇಕ ದರೋಡೆಯೇ ಆಗಿರ್ತಕ್ಕಂಥ ರೀತಿಯಲ್ಲಿದೆ ಹಣ. ಅದು ಸಂಪೂರ್ಣವಾಗಿ ಸ್ಮಾರ್ಟ್ ಸಿಟಿಗೆ ಸಿಗಬೇಕಾದ ಹಣ ಸಿಕ್ಕಿದೆಯಾ? ಸುಮಾರು 850 ಕೋಟಿ ರೂಪಾಯಿನಲ್ಲಿ ಎಷ್ಟು ಕೋಟಿ ಲೂಟಿ ಆಗಿದೆ, ಅದನ್ನೆಲ್ಲ ಹೇಳಬೇಕು ಅಂತ. ಈಗ 2 ಉದಾಹರಣೆ ಕೊಡ್ತೀನಿ. ನಿಮ್ಮಲ್ಲಿ ಅಭಿವೃದ್ಧಿಗಿಂತ ಎಷ್ಟು ಅಧ್ವಾನವಾದಂಥ ಶಾಸಕರಿದ್ದೀರಾ ಅಂತ. ಯಾವುದೋ ಒಂದು ಪ್ರಾಣಿಗಳ ವಿಚಾರದಲ್ಲಿ ಕಸ್ತೂರಿ ರಂಗನ್ನ ವರದಿ ಇದ್ರೂ ಕೂಡ ಎಲ್ಲ ರಕ್ಷಣೆ ಮಾಡಬೇಕು, ಇಷ್ಟು ಗುಜರಾತ್ನಿಂದ ಇಲ್ಲಿವರೆಗೂ ರಕ್ಷಣೆ ಮಾಡಬೇಕು, ಪ್ರಾಣಿ ಸಂರಕ್ಷಣೆ ಮಾಡಬೇಕು ಅಂತಾದ್ರೆ ಸದನದಲ್ಲಿ ಹೇಳ್ತಾರೆ ನಮಗೆ ತೊಂದರೆ ಆಗ್ತಾ ಇದೆ ಆನೆಗಳಿಂದ, ಗುಂಡಿಗೆ ಕೊಲ್ರಿ ಅಂತಿದ್ದಾರೆ. ಅಂದ್ರೆ ಎಲ್ಲಿಗೆ ಹೋಗಿ ನಿಲ್ತಾ ಇದ್ವಿ? ಗುಂಡಿಗೆ ಕೊಲ್ಲೋದು ಪರಿಹಾರವಾ? ಸಂರಕ್ಷಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಒಪ್ಪಿದೆ, ಸದಸ್ಯರಿಂದ ಇಲ್ಲೂ ನಾವು ಒಪ್ಪಿದ್ದೀವಿ, ನಮ್ಮ ಜವಾಬ್ದಾರಿ ಕೂಡ. ಅಂಥದ್ದನ್ನ ಇವತ್ತು ಗುಂಡಕ್ಕೆ ಕೊಲ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದನ್ನು ಸ್ವಯಂ ಖಂಡಿಸ್ತಾ ಇದ್ದೀನಿ. ಇದಕ್ಕೆ ಸರಿಯಾದ ಕ್ಷಮೆಯನ್ನು ಕೂಡ ಅವ್ರು ಕೇಳಬೇಕು ಅಂತ. ಇನ್ನು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಈ ಜಾತಿ, ಧಾರ್ಮಿಕ ವಿಚಾರಗಳನ್ನು ಇಟ್ಕೊಂಡು ಇವರು ಈ ಗುಂಪು ಆ ಗುಂಪು ಮೇಲೆ, ಆ ಗುಂಪು ಈ ಗುಂಪು ಮೇಲೆ ಪುಂಡಾಟ ಮಾಡ್ತಕ್ಕಂಥದ್ದನ್ನ ಜೆರೋನಾ ಶಾಲೆಯಲ್ಲಿ ನಡೆದ ಘಟನೆಗೆ ಜ್ಞಾಪಿಸ್ಕೊಳ್ತಿದ್ದಾರೆ. ಜೆರೋ ಶಾಲಾ ವೇದವಾಸ್ ಕಾಮತ್ ಅವರು ಕೇಸರಿ ಶಾಲಾ ಹಾಕೊಂಡಿದ್ದೇನೋ ಗಲಾಟೆ ಮಾಡಿ, ಅದು ಮುಖ್ಯ ಆಗುತ್ತಾ? ಇದಕ್ಕಿಂತ ಮುಂಚೆ ಅಧಿಕಾರದಲ್ಲಿ ಇತ್ತು ಬಿಜೆಪಿ ಪಠ್ಯ ಪುಸ್ತಕವನ್ನೇ ಚೇಂಜ್ ಮಾಡಿ, ನಿಮ್ಗೆಲ್ಲರೂ ಗೊತ್ತಿದೆ, ಪಠ್ಯ ಪುಸ್ತಕದ ಕಮಿಟಿಯಲ್ಲಿ ಸಾಮಾಜಿಕ ನ್ಯಾಯವೇ ಇಲ್ಲ.
15 ಜನ ಕಮಿಟಿಲಿ ಇರ್ಬೇಕಾದ್ರೆ 14 ಜನ ಒಂದೇ ಕೋಮಿನವ್ರನ್ನ ಹಾಕೊಂಡು ನೀವು ಪಠ್ಯಪುಸ್ತಕ ತಯಾರು ಮಾಡ್ತೀರಾ, ಆಮೇಲೆ ಮಹಾತ್ಮ ಗಾಂಧಿಗೆ ಅವಮಾನ ಮಾಡ್ತೀರಾ, ಬಸವಣ್ಣನಿಗೆ ಅವಮಾನ ಮಾಡ್ತೀರಾ, ಕೆಂಪೇಗೌಡನಿಗೆ ಅವಮಾನ ಮಾಡ್ತೀರಾ. ಇದೆಲ್ಲ ನೀವು ಅಧಿಕಾರಕ್ಕೆ ಬಂದಾಗ ಆಗ್ತಾ ಇರ್ಬೇಕಾದ್ರೆ ಪ್ರಧಾನಮಂತ್ರಿಗಳಿಗೆ ಕಣ್ಣು ಮುಚ್ಕೊಂಡಿದ್ದೀರಾ ನೀವೆಲ್ಲ. ನಾರಾಯಣ ಗುರುಗಳಿಗೆ ಅವಮಾನ ಮಾಡಿ ಯಾರಿಗೆ ಮಾಡಿ? ಸಂವಿಧಾನದ ಒಬ್ಬ ಮಂತ್ರಿ ನಿಮ್ಮವರೇ ಪಕ್ಕದ ಪಕ್ಷಾಂತರದವರು ಸಂವಿಧಾನವನ್ನು ಸಂಪೂರ್ಣ ಬದಲಾಯಿಸ್ತೀವಿ ನಾವು ಅಂತ ಹೇಳಿದಂತ ಒಬ್ಬ MP ಇದು ಅನಂತಕುಮಾರ್ ಹೆಗಡೆ ಅವರು. ಇನ್ನು ಇವತ್ತು ನಮ್ಮ ಯತ್ನಾಳು ಕೂಡ ಅದೇ ದಾಟಿಯಲ್ಲಿ ಹೋಗ್ತಾರೆ. ಇದೆಲ್ಲವನ್ನೂ ಖಂಡಿಸಬೇಕಾಗಿದೆ. ಈ ಚುನಾವಣೆಗೋಸ್ಕರ ನಾವು ಇದನ್ನೆಲ್ಲ ಇಟ್ಕೋತಾ ಇದ್ದೀವಿ. ನಮ್ಗೇನು ಬಿಜೆಪಿ ಸೋಲಿಸಿ, ಕಾಂಗ್ರೆಸ್ ಸೋಲಿಸಿ, JDS ನಿಲ್ಲ, ಅವು ಬೇಕಾ? ಯೋಚನೆ ಮಾಡಿ. ಆ ದೃಷ್ಟಿಯಿಂದ ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಅವರ ರೀತಿಯಲ್ಲಿ ನಾವು ಅದೇ ರೀತಿಯಲ್ಲಿ ಡೆಲ್ಲಿನಲ್ಲಿ ಒಂದು ಆಟೋದವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಸಾರಿ ಚುನಾವಣೆಯಲ್ಲಿ ಸುಮಾರು ಆಟೋದವರಿಗೆ ಬದುಕು ಕಷ್ಟ ಆಗಿರ್ತಕ್ಕಂಥ ವಿಚಾರಕ್ಕೆ ಅವರಿಗೆ ಇನ್ಶೂರೆನ್ಸು, ವಿಮೆ ಫ್ರೀಯಾಗಿ, ಆಮೇಲೆ ಮದುವೆ ಮಕ್ಕಳಿಗೆ ಮದುವೆಗೋಸ್ಕರ 1 ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಡ್ತಕ್ಕಂಥದ್ದು ಇವೆಲ್ಲ ಇದು ಮಾಡಿದ್ದೀವಿ. ಹಾಗೆ ನಾವು ಕೂಡ ಇವತ್ತು ದಿವಸ ಕಾರ್ಪೊರೇಷನ್ ಇಲ್ಲಿ ಬಂದಾಗ ಡೆಲ್ಲಿಯ ಮಾದರಿಯ ರೀತಿಯಲ್ಲೇ ಭ್ರಷ್ಟರಹಿತವಾದ ವಾತಾವರಣವನ್ನು ನಿರ್ಮಾಣ ಮಾಡಿ ಸೌಲಭ್ಯಗಳು ಎಲ್ಲರಿಗೂ ಸಿಗೋ ರೀತಿಯಲ್ಲಿ ಚಿಂತನೆ ಮಾಡ್ತೀವಿ ಅನ್ನೋದನ್ನ ಮಾಡ್ತಾ ಇದ್ದೀವಿ. ಈಗ ಟ್ರಾಫಿಕ್ ಪೊಲೀಸ್ದು ವಿಚಾರ ಇಲ್ಲಿ ಏನಾಗಿದೆ ಅಂದ್ರೆ ಹುಚ್ಚು ಮದುವೆ ಉಂಡೋನೇ ಜಾಣ ಅಂತ ಆಗೋದು. ಎಲ್ಲಿ ಸಹ ಇದಿಲ್ಲ. ಒಂದು ಕಾಲದಲ್ಲಿ ಬುದ್ಧ ಒಂದು ಮಾತಾಡ್ತಿದ್ದು, ಸಾವಿಲ್ಲದೆ ಇರೋ ಮನೆಯಲ್ಲಿ ಸಾಸಿವೆ ತಂದ್ರೆ ನಾನು ಬದುಕಿಸ್ತೀನಿ ಅಂತ. ಅಂದ್ರೆ ಫಿಲಾಸಫಿ ಹೇಳಕ್ಕೆ ಆಗಲ್ಲಮ್ಮ, ಎಲ್ಲ ಕಡೆ ಸಾವಿದ್ದೇ ಇರೋದು. ಇಲ್ಲಿ ಲಂಚ ಇಲ್ಲದೆ ಇರೋ ಆಫೀಸ್ ಏನಾದ್ರು ಹುಡುಕೊಂಡು ಬಂದ್ರೆ ನಾನು ನಿಮಗೆ ತಲೆ ಬಾಗ್ತೀನಿ ಅನ್ನೋ ರೀತಿಯಲ್ಲಿ ನಾವು ಹೇಳಬೇಕು. ಪ್ರತಿಯೊಂದು ಕಡೆಗೂ ಲಂಚ ಲಂಚ ಲಂಚ, ತಾಲೂಕು ಆಫೀಸಿಂದ ಹಿಡಿದು ಅಂದ್ರೆ ಅಧಿಕಾರಿಗಳು, ಪ್ರತಿನಿಧಿಗಳು ವೈಯಕ್ತಿಕ ಕುಟುಂಬ ರಾಜಕಾರಣ, ತಮ್ಮ ಆಸ್ತಿ ತಮ್ಮ ಚುನಾವಣೆಗೋಸ್ಕರವಾಗಿ ಇಡೀ ಖಜಾನೆಯನ್ನು ಲೂಟಿ ಮಾಡ್ತಿದ್ದಾರೆ. ಅದು ಹೋಗ್ಬೇಕಾಗಿರೋದ್ರಿಂದ ನಾವಿವತ್ತು ದಿವಸ ಆ ಕಸ್ತೂರಿ ಪ್ರಾಣಿ ರಕ್ಷಣೆ ಮಾಡೋದ್ರ ಜೊತೆಗೆ ಅವರು ಇದನ್ನ ಕೊಡಬೇಕು ಅಂತ ಹೇಳ್ತೀವಿ. ಇನ್ನು ಬಹಳ ಉದ್ದನೆ ಭಾಷಣ ಮಾಡ್ತಕ್ಕಂಥದ್ದು ಎಲ್ಲೂ ವಿಚಾರಗಳನ್ನು ನಾನು ಹೇಳಿದ್ದೀನಿ. ಒಂದು, ಈ ಚುನಾವಣೆ ಮಾಡ್ತಾರೋ ಬಿಡ್ತಾರೋ ಅದಕ್ಕೆ ತಯಾರಿ ಆಗಬೇಕಾಗಿದೆ. ಆಮೇಲೆ ಎಲ್ಲ ನಗರ ಪಾಲಿಕೆಗಳದ್ದು ತಯಾರಿ ಆಗಬೇಕಾಗಿದೆ. ನಾನು ಸಂಘಟನೆಯನ್ನ ಇಡೀ ರಾಜ್ಯಾದ್ಯಂತ ಇದು ಪರ್ಯಾಯ ವ್ಯವಸ್ಥೆ ಬೇಕಾ ಬೇಡ ರಾಜ್ಯ ದೇಶಕ್ಕೆ ನಾನು ಹೇಳೋ ಸ್ಥಿತಿ ಇಲ್ಲ. ಕೇಜ್ರಿವಾಲ್ ಅಂತವರು ಇನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳ್ಕೊತಾರೆ. ಇಲ್ಲಿ ನಾನು ಪರ್ಯಾಯ ವ್ಯವಸ್ಥೆ ಈ ರಾಜ್ಯಕ್ಕೆ ಬೇಕಾಗ. ಯಾಕೆ ಬೇಕು ಅಂತಂದ್ರೆ ಈ ಭ್ರಷ್ಟಾಚಾರವನ್ನು ಹೋಗಿಸ್ಬೇಕಾಗಿದೆ, ದರೋಡೆತನವನ್ನು ಹೋಗ್ಬೇಕಾಗಿದೆ, ಕುಟುಂಬ ರಾಜಕಾರಣ ಹೋಗ್ಬೇಕಾಗಿದೆ, ಕೋಮು ದಳ್ಳುರಿಯನ್ನು ಕಿತ್ತಾಕ್ಬೇಕಾಗಿದೆ, ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ಬೇಕಾಗಿದೆ. ಆಮೇಲೆ ಎಲ್ಲಿ ತಾರತಮ್ಯ ಇದೆ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಕೊಡ್ತೀವೋ ಯಾವ ರೀತಿ ಕೊಡ್ತೀವೋ ಎಲ್ಲ ಅಭಿವೃದ್ಧಿ. ಹಣ ಖರ್ಚಾಗ್ತಾ ಇದ್ರೆ ಮಾತ್ರ ವೃದ್ಧಿ ಆಗುತ್ತೆ. ಹಣ ಖರ್ಚಾಗದೆ ಯಾವ ನಾವು ಉಚಿತ ಕೊಟ್ಟಿದ್ದನ್ನು ಹೇಳ್ತೀರ, ಉಚಿತ ಕೊಡಬಾರ್ದು ಅಂತ ಅವ್ರಿಗೆ ಕೊಡದೇ ಇದ್ರೆ 12,000 ರೂಪಾಯಿ ಸಂಬಳ ತಗೊಳ್ಳೋ ಒಬ್ಬ ನೌಕರ ಕರೆಂಟ್ ಬಿಲ್ ಎಷ್ಟು ಕಟ್ತಾನೆ ಲೆಕ್ಕ ಹಾಕಿ, ನೀರಿನ ಬಿಲ್ ಎಷ್ಟು ಕಟ್ತಾನೆ ಲೆಕ್ಕ ಹಾಕಿ, ಇದ್ರ ಜೊತೆ ಒಳಗೆ ಆರೋಗ್ಯ ಕಟ್ಟರೆ ಪ್ರೈವೇಟ್ ಸ್ಕೂಲ್ಗೆ ಹೋಗಕ್ಕೆ ಸಾಧ್ಯ, ಆರ್ಥಿಕ ಪ್ರಾಬ್ಲಮ್ ಆದ್ರೆ ಆ ವಿದ್ಯಾರ್ಥಿ ಇಂಜಿನಿಯರ್ಗೆ ಹೋಗಕ್ಕೆ ಸಾಧ್ಯ. ಆ ಅನುಕೂಲಗಳಿಗೋಸ್ಕರ ಆ ದುಡ್ಡು ಉಳಿಸ್ಕೊಂಡು ಇವರು ನಮ್ಮ ಲೆವೆಲ್ಗೆ ಬರಲಿ ಅಂತ ಅಂದ್ಬಿಟ್ಟು ಕೆಲವು ಕೊಟ್ಟಿರ್ಬೋದು. ನಾವು ಅದು ಸರ್ಪ್ರೈಸ್ ಕೊಟ್ಟಿದ್ದೀವಿ. ಆ ದೃಷ್ಟಿಯಿಂದ ನಿಮ್ಮ ನಗರ ಪಾಲಿಕೆ ಪಂಚಾಯತಿಲೆಲ್ಲ ಭ್ರಷ್ಟರಹಿತ ಸರ್ಕಾರ, ಸ್ವಚ್ಛ ಆಡಳಿತವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಇದು ನಾನು ಬಹಳ ದಿವಸದಿಂದ ಬಂದಿಲ್ಲ. ಯಾಕೆ ಅಂತಂದ್ರೆ ಈ ಚುನಾವಣೆ ಇದು ನಮ್ಮ ರಾಜಕಾರಣ ಹೆಂಗ್ ಬಂದಿದ್ರೆ ಚುನಾವಣೆ ಬಂದಾಗ ಮಾತ್ರ ಅದಕ್ಕೆ ಬಣ್ಣ, ವೈವಿಧ್ಯ, ಪಟಾಕಿ ಎಲ್ಲ ಬರುತ್ತೆ. ಅದು ಬೇಡ. ಮಾನಸಿಕವಾಗಿ ಪರಿವರ್ತನೆ ಆಗಬೇಕು, ವ್ಯಕ್ತಿಯಾಗಿ ಜಾತಿ ಬಿಡಬೇಕಾಗಿದೆ. ಆ ದೃಷ್ಟಿಯಿಂದ ನಮ್ಮಲ್ಲಿ ಏನು ಎಲ್ಲ ವರ್ಗದವರೆಗೂ ಎಲ್ಲ ಜಾತಿಯವರೆಗೂ ಆರೋಗ್ಯ ಶಿಕ್ಷಣ ಫ್ರೀ ಕೊಡ್ತೀವಿ. ಎಲ್ಲ ವರ್ಗದವರು ಎಲ್ಲರಿಗೂ ಶಿಕ್ಷಣ ಕೊಡ್ತೀವಿ. ಅದು ಕೊಟ್ಬಿಟ್ರೆ ಬೇಕಾದಷ್ಟು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕದ್ದು ಮಾಡ್ತಿದ್ದಾರೆ. ನಮ್ಮವೆಲ್ಲ ಕದ್ದು ಎರಡೂ ಸರ್ಕಾರ ಕದ್ದು ಮಾಡಿದ ಬೇಜಾರು. ಒಳ್ಳೇದನ್ನು ಯಾರು ಬೇಕಾದ್ರೂ ಕಲೀರಿ. ಅನುಷ್ಠಾನ ತರೋದ್ರಲ್ಲಿ ಸೋಲ್ತಾ ಇದ್ದೀರಲ್ಲ. ಇಲ್ಲಿ ನೀವು 5 ಗ್ಯಾರಂಟಿ ಕೊಟ್ಟು ಒಂದೂ ಉದ್ಧಾರ ಆಗಿಲ್ಲ. ಯಾವ್ಯಾವುದು ದುಡ್ಡು ಕಿತ್ತು ಕೊಡ್ತಾ ಇದ್ದೀರ. ಹಾಗಾಗಿ ಈ ಸರ್ಕಾರಕ್ಕೆ ಮತ್ತು ಆ ಸರ್ಕಾರಕ್ಕೆ ಮತದಾರರಲ್ಲಿ ಜಾಗೃತಿ ಆಗ್ಬೇಕಾಗಿದೆ. ಆ ಜಾಗೃತಿ ಮೂಡಿಸೋದಕ್ಕೋಸ್ಕರವಾಗಿ ನಾವು ಈಗ ಮಂಗಳೂರಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಬೇಕಾದಷ್ಟು ದಿವಸ ಇದೆ. ಎಲ್ಲ ಚುನಾವಣೆಗಳು ಕೋರ್ಟ್ನಲ್ಲಿದ್ದಾವೆ. ಯಾವ ಗಳಿಗೆನಲ್ಲಿ ಬೇಕಾದ್ರೂ ಕೋರ್ಟ್ನವರು ಇಷ್ಟು ಗಂಟೆ ಒಳಗೆ ಮಾಡಲೇಬೇಕು ಅಂತ ಆದೇಶ ಕೊಡೋ ಸ್ಥಿತಿಲಿದ್ದಾರೆ. ಹಾಗಾಗಿ ಮಂಗಳೂರಿನ ಜನತೆಗೆ ಅಪಾರವಾದ ವಿಶ್ವಾಸ, ಪ್ರೀತಿಯನ್ನ, ಕನ್ನಡದ ಅಭಿಮಾನ ಮತ್ತು ನಿಮ್ಮ ಸಾಂಸ್ಕೃತಿಕ ಲೋಕದ ಎದಿತ್ತು ನೋಡಿ ಈ ವಾತಾವರಣ ತಿಳಿಯಾಗಲಿ. ಯಾರು ಬೇಕಾದ್ರೂ ಒಳ್ಳೆಯವ್ರು ಗೆದ್ದೇಳಿ, ಯಾವ ಪಾರ್ಟಿಲಾದ್ರೂ ಗೆದ್ದುಬಿಡಿ. ಮತದಾನವನ್ನ ಯೋಗ್ಯರಾದವರಿಗೆ ಯೋಚನೆ ಮಾಡಿ, ಚಿಂತನೆ ಮಾಡಿ ಇಕ್ಕಟ್ಟಿಗೆ ಸಿಗದೆ ಆಗಿ ಅಂತ ಹೇಳಿ ನಾನು ಮಾತಾಡ್ತೀನಿ. ಪ್ರಶ್ನೆಗಳಿಂದ ಒಂದು ಗೋಕರ್ಣ ದೇವಸ್ಥಾನದ ಕಡೆ ವಿಸಿಟ್ಟು, ಆಮೇಲೆ ಅರಪನಕಟ್ಟೆ ಚರ್ಚ್ಗೆ ಹೋಗ್ತಾ ಇದ್ದೀನಿ, ಪ್ರಾಚೀನ ಜುಮ್ಮಾ ಮಸೀದಿಗೆ ಹೋಗ್ತಾ ಇದ್ದೀನಿ, ಸಾಧ್ಯವಾದರೆ ಬಿಷಪ್ ಭೇಟಿ ಮಾಡ್ತೀನಿ ಮತ್ತು ಕಾರ್ಯಕರ್ತರ ಸಭೆ ಇಟ್ಕೊಂಡು ಅಲ್ಲಿ ಕಠಿಣವಾಗಿ ನಮ್ಮ ನಿರ್ಧಾರಗಳನ್ನು
ಯಾಕೆ ಮಾಡಬೇಕು, ಯಾಕೆ ಕಟ್ಟಬೇಕು, ದುಡ್ಡಿಲ್ಲದೆ, ದೌಲತ್ತಿಲ್ಲದೆ, ದಿವಾಕಿಲ್ಲದೆ, ಶ್ರೀಮಂತರು ಅಲ್ಲದೆ, ದರೋಡೆ ಮಾಡಿರುವ ಹಣವೂ ಇಲ್ಲದೆ ಚುನಾವಣೆ ಫೇಸ್ ಮಾಡ್ಬೇಕಂದ್ರೆ ಇಕ್ಕಟ್ಟಲ್ಲಿದ್ದೀವಿ. ಆದರೂ ಕೂಡ ಅದನ್ನು ಪ್ರಯತ್ನ ಮಾಡ್ತೀವಿ. ಕೇಜ್ರಿವಾಲ್ ಅಲ್ಲಿ ಸಾಧಿಸಿರೋದ್ರಿಂದ ಈ ದಕ್ಷಿಣ ಭಾಗದವರು ಅದನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಮಾತನ್ನ ನಿಮ್ಗೆ. ಎಲೆಕ್ಷನ್ ಎಲ್ಲ ಬಂದಿದ್ದೀವಲ್ಲ, ಎಲೆಕ್ಷನ್ ಅನೌನ್ಸ್ ಆಗಿದೆಯಾ? ಅನೌನ್ಸ್ ಆದ್ಮೇಲೆ ಬರ್ತಾರೆ ಎಲ್ಲ ನಾನು ಎಲೆಕ್ಷನ್ಗೋಸ್ಕರ ರಾಷ್ಟ್ರ ರಾಜಕಾರಣದೆಲ್ಲ ಮಾತಾಡ್ತಾ ಇದ್ದೀನಿ. ಈ ಚುನಾವಣೆಗೆ ಬೇಕಾಗಿತ್ತ? ಇಲ್ಲ ಅಲ್ವಾ? ಈ ಚುನಾವಣೆ ಬೇಕಾಗಿರೋದೇ ಬೇರೆ ಅಲ್ವಾ? ಆ ತಾಲೂಕಿನಲ್ಲಿ ಆದ ಲೊಕ್ಯಾಲಿಟೀಸ್ ನಲ್ಲಿ ಏನ್ ಸಮಸ್ಯೆಗಳಿದಾವು, ಬೀದಿ ದೀಪ, ಚರಂಡಿ, ಕೇಂದ್ರದಿಂದ ಪ್ರಾರಂಭಿಸಿ ಈಗ ಅಂತಿಮವಾಗಿ ಅದೇ ಹೇಳ್ಬೇಕಲ್ವೇನಮ್ಮ? ಈಗ ಮಗು ಹೆರಿಗೆ ಆದ ತಕ್ಷಣ ಎಲ್ಲ ಕತೆ ಹೇಳ್ಬಿಟ್ಟು ಆರೋಗ್ಯ ಚೆನ್ನಾಗಿ ನೋಡ್ಕೊಂತ ಹೇಳ್ಬೇಕಲ್ಲ. ಹಂಗೆ ಪಾಲಿಕೆ ಎಲೆಕ್ಷನ್ ಅಲ್ಲಿ 60 ವಾರ್ಡ್ ಕೆಲವು ಟೈಮ್ನಲ್ಲಿ ಏನಾಗುತ್ತೆ, ಅಸ್ಸಾಂ ಗಣ ಪರಿಷತ್ತು ಗಟ್ಟಿಯಾಗಿದ್ದಾಗ ಚುನಾವಣಾ ಗೆದ್ರ, ಕೇಜ್ರಿವಾಲ್ 12 ವರ್ಷಗಳಿಂದ ಡೆಲ್ಲಿನಲ್ಲಿ ಬಹಳ ಗಟ್ಟಿಯಾಗಿದ್ದಾಗ ಗೆದ್ರ, ವಿರೋಧ ಬಂದಾಗ, ಅಲೆ ಬಂದಾಗ ಮತ್ತು ವಿರೋಧ ಮಾಡಿದಾಗ ಮತ್ತು ಬೇಜಾರಾದಾಗ ಜನ ಮತದಾನವನ್ನು ಪರಿವರ್ತನೆ ಮಾಡಿದಾಗ ರಾಮ ಭೀಮ ತಿಮ್ಮ ಅಂತ ನೋಡೋದಿಲ್ಲ, ವ್ಯಕ್ತಿಯನ್ನು ನೋಡ್ತಾರೆ. ಹಾಗೆ ಚುನಾವಣೆಯಲ್ಲಿ ಬರುವ ಸಾಧ್ಯತೆಗಳು ಇರ್ತವೆ. ಹಾಗಂತ ನಾವು ಇಂದ್ಲೇಟ್ ಹಾಕೋದು ಬೇಕಾಗಿಲ್ಲ. ಯಾಕೆ ಇವರಿಬ್ರು ಬೇಡ ಅಂತ ತೀರ್ಮಾನ ಮಾಡಿದ್ರೆ ಒಬ್ಬ ವ್ಯಕ್ತಿ ಬರಲೇಬೇಕಾಗತ್ತೆ. ಆ ವ್ಯಕ್ತಿಯೇ ಸಾಮಾನ್ಯ ವ್ಯಕ್ತಿ, ಜನಸಾಮಾನ್ಯ, ಆಮ್ ಆದ್ಮಿ ಆಗ್ಬೋದಲ್ವಾ? ಕೇಜ್ರಿವಾಲ್ ದೆಹಲಿಯಲ್ಲಿ ಅಂದಾಗ ಯಾವ ರೀತಿ ಪರಿಸ್ಥಿತಿ ಇತ್ತು, ಅದೇ ನಿರ್ಮಾಣ ಆಗಲಿಕ್ಕೆ ಏನೆಲ್ಲ ಪೂರ್ವರಂಗ ಸೃಷ್ಟಿಯಾಗಿತ್ತು ನಿಮ್ಗೆ ಗೊತ್ತಿದೆ. ಈಗಲೂ ಹಾಗೆ ಇದೆ ಇಲ್ಲಿ ಅಂತ ನೀವು ಹೇಳ್ತಾ ಇದ್ದೀರಾ. ಮಾಡೋಣ, ಪ್ರಯತ್ನ ಮಾಡೋಣ. ಇದು ದೊಡ್ಡ ರಾಜ್ಯ, ಡೆಲ್ಲಿ ಒಂದು ಚಿಕ್ಕ ರಾಜ್ಯ ಅಂತ ತೀರ್ಮಾನ ಆಗಿದೆ. ಅದು ಓಡಾಟ ಗೀಡಾಟ ಮಾಡಿ ಕಟ್ಟೋದಕ್ಕೆ ಮತ್ತು ಅಲ್ಲಿನ ಬೌದ್ಧಿಕವಾದಂಥ ಪ್ರಜ್ಞೆ ಇರ್ತಕ್ಕಂಥ ವಿಚಾರಗಳು ಜಾಸ್ತಿ ಕಡಿಮೆ ಬೇರೆ ಇರ್ತಾರೆ. ಇಲ್ಲ ಹಂಗೆ ಇಲ್ವಲ್ಲ, ಎಲ್ಲೋ ಒಂದ್ ಕಡೆ ಅನಕ್ಷರಸ್ಥರು ಜಾಸ್ತಿ ಇರ್ತಕ್ಕಂಥ, ಅಕ್ಷರಸ್ಥರು ಸಿಕ್ಕಾಪಟ್ಟೆ ಜಾಸ್ತಿ ಇರ್ತಕ್ಕ, ಶ್ರೀಮಂತರು ಜಾಸ್ತಿ, ಬಡವರು ಜಾಸ್ತಿ. ಈ ಸ್ಥಿತಿಯಲ್ಲಿ ಇರುವಾಗ ಅದನ್ನು ಹ್ಯಾಕ್ ಮಾಡಬೇಕು ಅನ್ನೋದು ಯೋಚನೆ. ಅಲ್ಲಿ ಆ ಹೋರಾಟದ ಕಾವೇರಿ ಇದನ್ನು ಉಳಿಸ್ಕೊಂಡಿದೆ. ಒಂದು ಅಲ್ಲದ ಮನಸ್ಥಿತಿ ಹುಟ್ಟಿಸುವಂತ ಕೆಲಸ ಆಗಿದೆ. ಹೋರಾಟ ಕಾಣಿಸ್ತಾನೆ ಇಲ್ಲ. ಕಾಣಿಸೋದು ಅವತ್ತು ಕಾಣಿಸಿಲ್ಲ. 75 ವರ್ಷದ ಕೇಜ್ರಿವಾಲ್ ಕಾಣಿಸಿಲ್ವಲ್ಲ? ಕಾಣಿಸಿದ್ದು ಯಾವಾಗ ಹೇಳಿ? ಯಾವುದೋ ಒಂದು ಸಂದರ್ಭದಲ್ಲಿ ಭ್ರಷ್ಟಾಚಾರದ ವಿರುದ್ಧ ದೇಶದಲ್ಲಿ ಆಂದೋಲನ ನಡೀತು, ಗೊತ್ತಾಯ್ತಾ? ಲೋಕಪಾಲ್ ಬಿಲ್ ವಿಚಾರದಲ್ಲಿ. ಆ ವಿಚಾರಕ್ಕೆ ಹೋದ್ರೆ ಅಂಥದ್ದೊಂದು ಉದ್ಭವ ಆಗಕ್ಕೆ ಶುರು ಮಾಡ್ತೀವಿ. ಅದು ಏಕ ಮುಟ್ಟೋದಿಲ್ಲ ಗುರುಗಳೇ, ಬೇಕಾಗುತ್ತೆ. ಯಾಕೆಂದ್ರೆ ಬಹಳ ಈ ತುದಿ ತುಳುಕ್ಬೇಕಲ್ವಾ? ಪಾಪದ ಕೊಡ ತುಂಬಾ ತುಳುಕ್ತಾ ಇದ್ದಾಗ ಅದಕ್ಕೆ ಬೇರೆ ರೀತಿಯ ಬೆಂಕಿ ಹಚ್ಕೊಳ್ಳುತ್ತೆ. ಬೆಂಕಿ ಹಚ್ಕೊಂಡಾಗ ನಾವು ಕಾರಣ ಆಗ್ಬೋದು, ನೀವೇ ಕಾರಣ ಆಗ್ಬೋದು, ಮಾಧ್ಯಮದವ್ರು ಕಾರಣ ಆಗ್ಬೋದು, ಹೇಳಕ್ಕಾಗುತ್ತೆ. ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ನೀವೇನು? ಈಗ ಇದೇ ದೊಡ್ಡ 2 ಪಕ್ಷಗಳು 2 ಚುನಾವಣೆ ಹಿಂದೆ 67 ಸೀಟ್ಗೆ 70 ಸೀಟ್ಗೆ 67 ಗೆದ್ದಾಗ ನಿರ್ಣಾಮ ಆಗಿದ್ದೆ ಮಾಡಿದ್ದೆ ಇದೇ ಜನ ಅಲ್ವಾ? ಅವತ್ತು ಬಿಜೆಪಿ ರಾಷ್ಟ್ರೀಯ ಮಟ್ಟ ದೊಡ್ಡದಾಗಿ ಬೆಳೆದಿರ್ಲಿಲ್ಲ. 67 ಗೆದ್ದಿದ್ದಾರೆ, 3 ಕಾಂಗ್ರೆಸ್ 0 ಮತ್ತು ಬಿಜೆಪಿನೂ ಮೈನಸ್ ಅಲ್ಲಿ. 2ನೇ ಸತಿ 70ಕ್ಕೆ 67 ಸೀಟ್ ಗೆದ್ದಿದ್ದೀವಿ ನಾವು ಅಂದಾಗ. ಅದು ಏನು ಆಂಟಿ ಇನ್ಕಮೆನ್ಸಿ ಬರುತ್ತೆ ಅಂತ ಹೇಳಿದ್ರು. ಸರ್ಕಾರ ಮಾಡಿದ್ದಾರೆ, 5 ವರ್ಷ ಫ್ರೀ ಕೊಟ್ಬಿಟ್ಟಿದ್ದಾರೆ, ದಿವಾಳಿ ಆಗುತ್ತೆ ಅಂತ ಅಷ್ಟು ಜನ ಕೈ ಹಿಡಿದ್ರು ಅನ್ನೋದನ್ನ. ಹಾಗೆ ಇಲ್ಲಿ ನಾನು ರಾತ್ರೋರಾತ್ರಿ ಆಗ್ಬಿಡುತ್ತೆ ಅಂತ ಹೇಳೋದಿಲ್ಲ, ಪ್ರಯತ್ನ ಅಂತ ಮಾಡ್ತೀವಿ. ಈಗ ತೆಂಗಿನ ಮರ ನಡ್ತೀವಿ ನಾವು, ಅವತ್ತು ನಾನು ಇರೋದೇ ಇಲ್ಲ ಪರ ತಿನ್ನಕ್ಕೆ, ಎಳ್ನೀರು ತಿನ್ನಕ್ಕೆ. ಇನ್ಯಾರು ಪಾಪ ಬರ್ತಾರೆ, ಅಧಿಕಾರ ಮಾಡ್ತಾರೆ, ಹೋಗ್ತಾರೆ. ಮಾಡಲೇಬೇಕಲ್ಲ. ಇಂಥ ಒಂದು ದುರಂತಕ್ಕೆ ನಾವು ಯಾರಾದ್ರೂ ನಾಂದಿ ಆಡ್ಬೇಕಾದ್ರೆ, ನಾನು ಚಂದ್ರು ಅಂತ ಅಲ್ಲ, ಆಮ್ ಆದ್ಮಿ ಪಾರ್ಟಿ ಇಲ್ಲಿ ಆ ಕೆಲಸವನ್ನ ಯಾಕಂದ್ರೆ ನಮಗೆ ಹಣ ಇಲ್ಲ, ತೋಳ್ಬಲ ಇಲ್ಲ, ಜಾತಿ ಬಲ ಇಲ್ಲ, ಧಾರ್ಮಿಕ ಬೆಲೆ ಇಲ್ಲ. ಆದರೂ ಕೂಡ ಮನಸ್ಸು ಇದೆ ನಂದು, ನಿಜ. ಸ್ವಚ್ಛವಾಗಿರ್ಬೇಕು, ನಾನು ಕೈ ಶುದ್ಧವಾಗಿರ್ಬೇಕು. ಆ ಪ್ರಯತ್ನ. ಈಗ ಡೆಲ್ಲಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ನೀವು ಕಂಟೆಸ್ಟ್ ಮಾಡ್ತೀರ ಅಂತ ಕೇಜ್ರಿವಾಲ್ ಹೇಳಿದ್ರು, ಅಂದ್ರೆ ಅಲಯನ್ಸ್ ಅಲ್ಲಿ ಇಲ್ಲ ನಾವು ಅಂತ ಕಾಂಗ್ರೆಸ್ ಜೊತೆ. ಕರ್ನಾಟಕದಲ್ಲಿ ಈಗ ನೀವು ಅಲಯನ್ಸ್ ಜೊತೆನೇ ಇರ್ತೀರಾ? ಅಲಯನ್ಸ್ ಇಲ್ಲ, ಕ್ಲಿಯರ್ ಮಾಡ್ತಾ ಇದ್ದೀವಿ. ಒಂದೇ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇಂಡಿಯಾ ಅಂತ ಏನಾಯ್ತು ಲಾಸ್ಟ್ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ, ಅದಕ್ಕೆ ಮಾತ್ರ ಅಲಯನ್ಸ್ ಅಂತ ಕ್ಲಿಯರ್ ಆಯಿತು. ಅದು ಸಂಪೂರ್ಣ ಹೋಗಿದೆ. ಈಗ ನಾವು ಯಾವ ಕಾರಣಕ್ಕೂ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಇರತಕ್ಕಂಥದ್ದು, ಅವ್ರು ಮಾಡೋ ಅನ್ಯಾಯ ಮತ್ತು ದರೋಡೆಗಳನ್ನು ಕೂಡ ಖಂಡಿಸ್ತಾ ಇದ್ದೀವಿ. ಹಾಗಾಗಿ ಅಲಯನ್ಸ್ ಪ್ರಶ್ನೆ ಇಲ್ಲ. 10 ತಗೊಳ್ಳಿ, 1000 ತಗೊಳ್ಳಿ, ಗೆಲ್ಲಿ, ನಮ್ಮ ಓಟು ನಮ್ದಿದೆ, ನಮ್ಮದೇ ಸಿದ್ಧಾಂತದ ಮೇಲೆ ನಾವು. ಬಟ್ ಇದ್ರ ಜೊತೆಯಲ್ಲಿ ಇನ್ನೊಂದು ಹೇಳ್ಬಿಡ್ತೀವಿ. ನಾಳೆ ದಿವಸ
ಚುನಾವಣೆಗೆ ನಿಲ್ಲದೆ ಇರ್ತಕ್ಕಂಥ ಸಂಘ ಸಂಸ್ಥೆಗಳು ಬಹಳಷ್ಟು ಪ್ರಗತಿಪರ ಚಿಂತಕರು ಯಾವ್ಯಾವ ಇದಾವೋ ಅವರೆಲ್ಲರೂ ನಮ್ಗೆ ಕೈ ಜೋಡಿಸ್ತೀವಿ ಅಂತ ಅಂದ್ರೆ ಸ್ವಾಗತ. ಅದು ಇಂಥದ್ದೇ ಅಂತ ಹೇಳಿದ್ರೆ ರೈತ ಸಂಘಗಳು, ಎಷ್ಟೋ ರೈತ ಸಂಘಗಳಿದಾವೆ, ಎಷ್ಟೋ ಕಮ್ಯುನಿಸ್ಟ್ ಪಾರ್ಟಿಗಳು ನೀರಸವಾಗಿದ್ದಾವೆ, ಬೇಜಾರಾಗಿದ್ದಾವೆ, ಮತ್ತು ಎಷ್ಟೋ ಸಂಘ ಸಂಸ್ಥೆಗಳು ಹೋರಾಟ ಮಾಡ್ತಿರ್ತಾರೆ, ಸಾಹಿತಿಗಳು, ಅಂಥವು ಯಾರು ಬಂದರೂ ಕೂಡ ಈ ನಮ್ಮ ಸಿದ್ಧಾಂತಕ್ಕೆ ಅವ್ರನ್ನ ಜೋಡಿಸ್ಬೇಕು. ಸರಿ, ಇನ್ನೊಮ್ಮೆ ಈಗ ಈ ವಾರ್ಡ್ ಲೆವೆಲ್ಗಳಲ್ಲಿ ಇರುವ ಸಮಸ್ಯೆಗಳನ್ನ, ಈಗ ನೀವು ಅಧಿಕಾರದಲ್ಲಿ ಇಲ್ಲದೆ ಇದ್ರು ಅಥವಾ ಇರುವ ಸಮಸ್ಯೆಗಳನ್ನ ಜನರಿಂದ ಕೇಳಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ಒಂದು ಕೆಲಸನ ಮಾಡ್ತಾ ಇದ್ರಿ. ಅದು ನಡೀತಾ ಅಂತ ನಿಲ್ತಿದ್ಯಾ? ಸ್ವಲ್ಪ ಸ್ಲೋ ಆಗಿದೆ, ಪೂರ್ತಿ ನಡೀತಾ ಇಲ್ಲ ಅಂತ ಹೇಳಕ್ಕಾಗಲ್ಲ. ಜನಶಕ್ತಿಯು ನಿಮಗೆ ಕಡಿಮೆ ಇರುತ್ತೆ ಹಣದ ಶಕ್ತಿಯ ಜೊತೆಯಲ್ಲಿ. ಹಾಗಾದಾಗ ಆ ಗುಂಪು ಇನ್ನೂ ಒಂದು ಪ್ರವೋಕ್ ಮಾಡಿದ್ದಕ್ಕಾಗಿಲ್ಲ. ನಾವು ಬಹುತೇಕ ನಿಮಗೆ ಇದನ್ನು ಈ ಪಾಯಿಂಟ್ ಅಲ್ಲಿ ನಾನು ಇವತ್ತು ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಬಗೆಹರಿಸಿ ಒಂದು ಹೋರಾಟ ನಿರಂತರವಾಗಿ ಇಟ್ಕೊಳ್ತಕ್ಕಂಥ ಚಿಂತನೆಯನ್ನ ನಾವು ವಾರ ಮಾಡೋದು ಪ್ರಯತ್ನ ಮಾಡ್ತೀವಿ. ಏನು ಹೇಳ್ತೀನಿ ಅಂತ ಆಕ್ಚುಲಿ ನಾವು ಒಂದು ಪೋರ್ಟಲ್ ಓಪನ್ ಮಾಡಿದ್ವಿ ಒಂದು 2 ವರ್ಷ ಹಿಂದೆ. ಕಂಪ್ಲೀಟ್ ಇಷ್ಟು ಬಂದರೆ ಅದನ್ನು ನಮಗೆ ಹ್ಯಾಂಡಲ್ ಮಾಡಲಿಕ್ಕೆ ಮ್ಯಾನ್ ಪವರ್ ಸಾಕಾಗಲಿಲ್ಲ. ಸೊ ಶಕ್ತಿ ಕಡಿಮೆ ಇರ್ತಕ್ಕಂಥ ಶಕ್ತಿ ಅಂದ್ರೆ ನಾನು ಬೇರೆ ಅರ್ಥ ಹೇಳ್ತೀನಿ, ಬೌದ್ಧಿಕ ಶಕ್ತಿ ಅಲ್ಲ, ಬೇರೆ ಬೇರೆ ಮೆಟೀರಿಯಲಿಸ್ಟಿಕ್ ಶಕ್ತಿ ಕಡಿಮೆ ಇರೋರ್ನೆಲ್ಲ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡು ಕಷ್ಟ ಆಗುತ್ತೆ ಬನ್ನಿ ಚಿಂತೆ ಮಾಡೋಣ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಈ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತು ಸಾಯಂಕಾಲ ಅದ್ರ ಬಗ್ಗೆ ಒಂದು ನಿರ್ಣಯವನ್ನು ಕೊಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದೊಂದೇ ಅಲ್ಲ, ಇಡೀ ರಾಜ್ಯದಲ್ಲೂ ಕೂಡ ಇದೆ. ನಾವು ಸಂಪೂರ್ಣ 0ಯಿಂದ ಬೆಳೀತಾ ಇರೋದ್ರಿಂದ ಅದಕ್ಕೆ ಶಕ್ತಿ ಬರುತ್ತೆ.